ಆ ನಾನು ನೋಡ್ತಿರೋದು ದಿಟವಾಗ್ಲೂ ದಿಟನಾ? ಯವ್ವ 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 ಯವ್ವ, ಈ ಪಾಟಿ ಬದಲಾವಣೆ ನನ್ನಿಂದ ಅರ್ಗಿಸ್ಕೊಳಕ್ಕೆ ಆಯ್ತಿಲ್ವಲ್ಲ ಶಿವ. ಈ ಮಹಾತಾಯಿ ಕಲ್ಯಾಣಿ ಅಮ್ಮ ನಿಜವಾಗ್ಲೂ ಮಹಾನ್ ಶಕ್ತಿವಂತನೇ ಇರಬೇಕು. ಇಲ್ಲಾಂದ್ರೆ ನನ್ನ ಮಗ ಕಂಡ್ರೆ ಆಗದಿರೋ ಈ ಕಾಡು ರಾಕ್ಷಸಿ ಹಿಂಗೆಲ್ಲ ಆಡಕ್ ಸಾಧ್ಯನೇ ಇಲ್ಲ. ಪ್ರೇಮ, ರಾಮ್ ಜೊತೆ ಅಷ್ಟು ಈಸಿಯಾಗಿ ತಾಳಿ ಶಾಸ್ತ್ರ ಮಾಡ್ಕೊಳ್ಳೋದಕ್ಕೆ ನಾನು ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ರಾಣಿ, ಪೂಜೆ ಸಾಮಾನ ರೆಡಿನಾ? ಯಾಕೆ ಇಷ್ಟೊಂದು ತಲೆ ನೋವ್ತಿದೆ ಇವತ್ತು? ಅಯ್ಯೋ ದೇವ್ರೆ, ಯಾಕೆ ಇವತ್ತು ಇಷ್ಟೊಂದು ತಲೆ ನೋವ್ತಿದೆ? ಏನಾಯ್ತು ನನಗೆ? ಅತ್ತೆ ಅತ್ತೆ, ಏನಾಯ್ತತ್ತೆ? ತಲೆ ನೋವ್ತಿದ್ಯಾ? ಆ ಕವ್ಯ ಏನು ಅಂತ ಗೊತ್ತಿಲ್ಲ, ಇದಕ್ಕಿದ್ದಂಗೆ ಸಿಕ್ಕಾಪಟ್ಟೆ ತಲೆ ನೋವ್ತಿದೆ. ಅತ್ತೆ, ನಾನ್ ಸಾರಿ ಅತ್ತೆ. ಏ, ನೀನ್ ಯಾಕೆ ಕ್ಷಮೆ ಕೇಳ್ತಿದ್ಯಾ? ಇಲ್ಲ ಅತ್ತೆ, ನಾನವತ್ತು ಹಾಗೆ ಮಾಡಬಾರ್ದಿತ್ತು, ನನ್ನಿಂದ ತಪ್ಪಾಗೋಯ್ತು. ಕಾವ್ಯ, ಇನ್ನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ? ನೋಡು ಕಾವ್ಯ, ಅವತ್ತಾಗಿದ್ದು ಅವತ್ತೇ ಹೋಯ್ತು. ಅದು ಇವತ್ತು ಪೂಜೆ ಅಂತ ತಣ್ಣೀರಲ್ಲಿ ತಲೆ ಸಹ ಮಾಡ್ದ್ನಲ್ಲ, ಅದಕ್ಕೆ ಬಹುಶಃ ತಲೆ ನೋವ್ತಿರ್ಬೋದು. ನೀನೊಂದು ಕೆಲಸ ಮಾಡು, ಸಾಂಬ್ರಾಣಿ ತಗೊಂಬ, ಸಾಂಬ್ರಾಣಿ ಹೋಗಿ ಹಾಕೊಂಡ್ರೆ ಸರಿ ಹೋಗುತ್ತೆ. ಸರಿ ಅತ್ತೆ. ರಾಣಿ, ಸಾಂಬ್ರಾಣಿ ತಗೊಂಬ. ನಾನು ನೋಡ್ತಿರೋದು ದಿಟವಾಗ್ಲೂ ದಿಟನಾ? ಯವ್ವ 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 ಯವ್ವ, ಈ ಪಾಟಿ ಬದಲಾವಣೆ ನನ್ನಿಂದ ಅರ್ಗಿಸ್ಕೊಳಕ್ಕೆ ಆಯ್ತಿಲ್ವಲ್ಲ ಶಿವ. ಈ ಮಹಾತಾಯಿ ಕಲ್ಯಾಣಿ ಅಮ್ಮ ನಿಜವಾಗ್ಲೂ ಮಹಾನ್ ಶಕ್ತಿವಂತನೇ ಇರಬೇಕು. ಇಲ್ಲಾಂದ್ರೆ ನನ್ನ ಮಗ ಕಂಡ್ರೆ ಆಗದಿರೋ ಈ ಕಾಡು ರಾಕ್ಷಸಿ ಹಿಂಗೆಲ್ಲ ಆಡಕ್ ಸಾಧ್ಯನೇ ಇಲ್ಲ. ವಾ, ಇನ್ನು ಈ ಕಣ್ಣಲ್ಲಿ ಏನೇನು ನೋಡ್ಬೇಕೋ ಏನೋ. ಹೇಗಾದ್ರೂ ಮಾಡಿ ಇವತ್ತು ರಾಮ್ ಮನೆಗೆ ಹೋಗೋದನ್ನ ನಾನು ತಡಿಬೇಕಲ್ಲ. ಪ್ರಕಾಶ್, ಒಂದ್ ನಿಮಿಷ. ಹೇಳಿ ಮೇಡಮ್. ಏನಿಲ್ಲ, ನೀವೀಗ ಮಾಡಕ್ ಹೊರಟಿರೋ ಸರ್ಜರಿನ ಡಾಕ್ಟರ್ ರಾಮ್ ಅವರೇ ಮಾಡ್ತಾರೆ. ನೀವು ಮನೆಗೆ ಹೋಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಯಾಕೆ ಮೇಡಮ್, ಈ ಸರ್ಜರಿ ನಂಗೆ ಸೈನ್ ಆಗಿತ್ತಲ್ಲ? ಐ ನೋ ದ್ಯಾಟ್, ಆದ್ರೆ ಪೇಷಂಟ್ ರಿಲೇಟಿವ್ಸ್ ರಾಮ್ ಅವರೇ ಈ ಸರ್ಜರಿನ ಮಾಡ್ಬೇಕಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಆಸ್ ಅ ಮ್ಯಾನೇಜ್ಮೆಂಟ್ ಪೇಷಂಟ್ ಕಡೆ ಅವ್ರ ಮಾತು ಕೇಳ್ಬೇಕಲ್ವಾ? ಸೊ ಹೋ, ದಟ್ಸ್ ಓಕೆ ಮೇಡಮ್, ನೋ ಪ್ರಾಬ್ಲಮ್. ರಾಮ್ ಅವರೇ ಈ ಸರ್ಜರಿನ ಮಾಡಲಿ. ಥ್ಯಾಂಕ್ ಯು. ಸ್ನೇಹ, ಸರ್ಜನ್ ಪ್ರಕಾಶ್ ಎಲ್ಲಿ ಹೋದ್ರು? ಅವ್ರದ್ದೊಂದು ಸರ್ಜರಿ ಇತ್ತಲ್ವಾ? ಅದು ಅವ್ರಿಗೊಂದು ಎಮರ್ಜೆನ್ಸಿ ಕಾಲ್ ಬಂತು, ಮನೇಲಿ ಏನೋ ಪ್ರಾಬ್ಲಮ್ ಅಂತೆ, ಅದಕ್ಕೆ ಹೋದ್ರು. ಸೊ ರಾಮ್, ಇಫ್ ಯು ಡೋಂಟ್ ಮೈಂಡ್, ಅವ್ರು ಮಾಡ್ಬೇಕಾಗಿದ್ದ ಸರ್ಜರಿನ ನೀನ್ ಮಾಡ್ಬೋದಾ? ಶೋರ್ ಸ್ನೇಹ, ಮಾಡ್ತೀನಿ. ಟೇಕ್ ದಿಸ್. ಆ ಪ್ರೇಮನ್ ಜೊತೆ ನನ್ ರಾಮ್ ತಾಳಿಶಾಸ್ತ್ರ ಮಾಡ್ಕೊಡೋದಕ್ಕೆ ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀನಾ? ನೋ ವೇ.
ಪ್ರೇಮ ಅಪ್ಪ ಅಮ್ಮ ಮಗಳೇ ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಪ್ಪ, ನೀವ್ ಹೇಗಿದ್ದೀರಾ? ನಾವ್ ಚೆನ್ನಾಗಿದ್ದೀವಿ. ಶಾಸ್ತ್ರಕ್ಕೆಲ್ಲ ತಯಾರಿ ಜೋರಾಗೇ ಇದೆ. ಓ, ಜೋರಾಗಿ ನಡೀತಿದೆ. ಕೊಡು ಕೊಡು, ಬ್ಯಾಗ್ ಕೊಡು. ಓಹೋ ಅತ್ತೆಮ್ಮ ಮಾಮಯ್ಯ ಬಂದ್ಬಿಟ್ಟವ್ರೆ. ಅತ್ತೆಮ್ಮ ಮಾವಯ್ಯ ಹೆಂಗಿದ್ದೀರಾ? ನಾವ್ ಚೆನ್ನಾಗಿದೀವಪ್ಪ, ನೀ ಹೇಗಿದೀಯಾ? ನನ್ಗೇನ್ ಮಾವಯ್ಯ ನೋಡಿ ಗುಂಡ್ ಕಲ್ಲಿದ್ದಂಗೆ ಇವ್ನಿ. ಅತ್ತಮ್ಮ ಈಗಿತ ಏನ್ ಸಿಹಿ ಮಾಡ್ಕೊಂಡ್ ಬಂದಿದ್ದೀರಾ? ಓದ್ಕಿತ ನೀವು ಕೊಟ್ಟಿದ್ರಲ್ಲ ಕರ್ಜಿಕಾಯಿ ಬೋಲೆ ಪಸಂದಾಗಿತ್ತು, ನಾನೇ ಎಲ್ಲಾನು ತಿಂದಾಕೊಂಬಿಟ್ಟೆ. ಹೌದಾ? ಈ ಸಲನು ಸುಮಾರು ಸ್ವೀಟ್ಸ್ ಮಾಡ್ಕೊಂಡು ತಂದಿದ್ದೀನಿ, ಎಲ್ಲ ನಿಮ್ಗೆನೆ. ಅನ್ನಕ್ಕೆ ಮದೇವ ಕಾವ್ಯ ಇಲ್ಲಿ ಕಾಣಿಸ್ತಾ ಇಲ್ಲ. ಅಯ್ಯೋ ಮಾವಯ್ಯ, ನಿಮ್ ಮಗಳ ಕತೆ ಯಾಕೆ ಕೇಳ್ತೀರಾ? ಇಲ್ಲಿ ನಡೀತಾ ಇರೋದನ್ನ ನೋಡೋದಕ್ಕೆ ನನ್ಗೆ 2 ಕಣ್ ಸಾಕಾಯ್ತಿಲ್ಲ. ಯಪ್ಪ, ಇತ್ತೀಚೆಗೆ ನಿಮ್ ಮಗಳು ನಮ್ಮ ಅಮ್ಮನ್ ಬಿಟ್ಟು ಎಲ್ಲೂ ಹೋಯ್ತಾನೆ ಇಲ್ಲ. ಅವ್ರಿಬ್ರು ಯಾವಾಗ್ಲೂ ಅಂಟ್ಕೊಂಡೇ ಇರ್ತಾರೆ. ಇದೇನಳಿ ಅಂದ್ರೆ ಹೀಗ್ ಹೇಳ್ತಿದ್ದೀರಾ? ನನಗ್ ಗೊತ್ತಿತ್ತು ನಿಮ್ಗೂ ಆಶ್ಚರ್ಯ ಆಯ್ತದೆ ಅಂತ. ಒಳಗಡೆ ನಡೀತಿರೋ ಪಿಕ್ಚರ್ ನೋಡಿದ್ರೆ ಇನ್ನೇನ್ ಅನ್ಬಿಡ್ತಿರೋ, ಕಳ್ದೊಯ್ತಿರೇನೋ. ಬನ್ನಿ ತೋರಿಸ್ತೀನಿ. ನೋಡಿದ್ರ, ನನ್ಗಂತೂ ಈ ಅತ್ತೆ ಸೊಸೆ ಸೀರೆ ನೋಡಕ್ಕೆ ಆಯ್ತಿಲ್ಲ ಅತ್ಲಾಗೆ. ಕಾವ್ಯ ಅಪ್ಪ, ಶಾರದಾ, ಅಣ್ಣ, ಇಬ್ರು ಹೇಗಿದ್ದೀರಾ? ನಾವ್ ಚೆನ್ನಾಗಿದೀವಮ್ಮ. ಕಾವ್ಯ, ನಿಮ್ಮ ಅಪ್ಪ ಅಮ್ಮನ್ಗೆ ಕುಡಿಯೋದಕ್ಕೆ ಏನಾದ್ರು ತಗೊಂಬಾ, ಹೋಗು. ಸರಿ ಅತ್ತೆ. ಶಾರದಾ, ನೋಡ್ದ್ಯಾ ನಮ್ ಕಾವ್ಯಣ್ಣ ಎಷ್ಟೊಂದು ಬದಲಾಗಿದ್ದಾಳೆ. ಹೌದು ರೀ, ನಮ್ ಕಾವ್ಯ ಇಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿರೋದನ್ನ ನೋಡಿದ್ರೆ ನಂಗಂತೂ ತುಂಬಾ ಖುಷಿ ಆಗುತ್ತೆ. ಶಾರದಾ, ಕಾವ್ಯನ್ಗೆ ಸಿಟ್ಟು ಜಾಸ್ತಿ, ಆದ್ರೆ ಮನ್ಸು ಮಗು ತರ. ಅವಳು ಓದಿದ್ದು ಬೆಳೆದಿದ್ದೆಲ್ಲ ಸಿಟಿಲಿ ಅಲ್ವಾ, ಹಾಗಾಗಿ ಈ ಹಳ್ಳಿ ಜೀವನ ಸಂಸಾರ ಎಲ್ಲ ಹೊಸ್ತು, ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ಲು. ಆದ್ರೆ ಈಗ ಮಾತ್ರ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದಾಳೆ. ಕಾವ್ಯ, ನನ್ಗೀಗ ನಿಜವಾಗ್ಲೂ ಸಮಾಧಾನ ಆಗ್ತಿದೆ. ನೀನ್ ಇಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿರೋದ್ ನೋಡಿದ್ರೆ ನಂಗೆ ನಿಜವಾಗ್ಲೂ ಖುಷಿ ಆಗ್ತಿದೆ ಕಣೆ. ಶಾರದಾ, ಅವರು ನಮ್ಮ ಮಕ್ಕಳು, ನಮಗ್ ಮರ್ಯಾದೆ ತರುವಂತ ಕೆಲಸನೇ ಅವ್ರು ಮಾಡೋದು. ನಾನು ಅನ್ಕೊಂಡೆ ಅತ್ತೆ ಮನೆ ಹೊಂದ್ಕೊಂಡು ಒಳ್ಳೆ ಸೊಸೆಂದ್ರು ಅಂತ ಅನ್ಸ್ಕೊತಿದ್ದಾರೆ. ಓಂ ಭದ್ರಂ ಕರ್ಣೇ ವಿಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸುಷ್ಠುವಾಗುಂಸಸ್ತನೂಭಿಃ ಯಶೇಮ ದೇವಹಿತಯ್ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಃ ಪೂಷಾ. ಓಂ ಶಾಂತಿ ಶಾಂತಿ ಶಾಂತಿ. ಕಲ್ಯಾಣಿಯಮ್ಮ, ಶಾಸ್ತ್ರ ಶುರು ಮಾಡೋಣ. ದಂಪತಿಗಳನ್ನ ಕರೆದ್ಬಿಡಿ. ಆಯ್ತು ಪುರೋಹಿತ್ರೆ, ಅದು ನಮ್ ಚಿಕ್ಕ ಮಗ ಇನ್ನೂ ಬಂದಿಲ್ಲ, ಇನ್ನೇನ್ ಬಂದ್ಬಿಡ್ತಾನೆ. ಮಾದೇವ, ರಾಮ್ ಇನ್ನೂ ಬಂದಿಲ್ಲ ಕಣೋ, ಅದೇನು ಅಂತ ಫೋನ್ ಮಾಡು. ಸರಿ ಕಣ. ಶಿವನ ಕಟ್ ಮಾಡ್ತಾವನೆ. ರಾಮ್ ಯಾಕೋ ಫೋನೇ ಎತ್ತುತ್ತಿಲ್ಲ ಕಣಮ್ಮ.
ಒಂದ್ ಕೆಲಸ ಮಾಡ್ತೀನಿ, ಆಸ್ಪತ್ರೆಯಲ್ಲಿ ಮುಂದೆ ಕೂತಿರ್ತಾರಲ್ಲ ಅವ್ರಿಗೆ ಒಂದ್ ಫೋನ್ ಮಾಡ್ತೀನಿ. ಹಲೋ, ಅವ ತಂಗೇವಾ, ನಾನು ನಿಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾನಲ್ಲ ಡಾಕ್ಟರ್ ರಾಮು, ಅವ್ರ ಅಣ್ಣ ಮಾದೇವ ಮಾತಾಡ್ತಾ ಇದ್ದೀನಿ. ನನ್ನ ತಮ್ಮ ಯಾಕೋ ಫೋನೇ ತೆಗಿತಿಲ್ವಲ್ಲ? ರಾಮ್ ಸರ್ ಆಪರೇಷನ್ ಥಿಯೇಟರ್ ಅಲ್ಲಿ ಇರ್ಬೋದು, ಅದಕ್ಕೆ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಓ, ಏಟತ್ತಾಯ್ತದ ಆಪರೇಷನ್? ಅದು ಆಪರೇಷನ್ ಮುಗಿಯೋದು ಎಷ್ಟೊತ್ತಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇನ್ನು 2 hours ಆಗತ್ತೆ. ಅಲ್ಲ ಸರ್, ಇನ್ನು 2 hours ಆಗುತ್ತೆ ಸರ್. ಆಟೊತ್ತಾಯ್ತದ? ಹೌದು ಸರ್. ಆಯ್ತದೆ ಬಿಡವ, ಆಪರೇಷನ್ ಅಂದ್ಮ್ಯಾಕೆ ಆಟೊತ್ತಾಯ್ತದೆ. ಒಂದ್ ಕೆಲಸ ಮಾಡು, ಆಪರೇಷನ್ ಮುಗಿಸ್ಕೊಂಡ್ ಬಂದ್ ಕೂಡ್ಲೆ ನಿಮ್ಮ ಅಣ್ಣ ಮಾದೇವ ಫೋನ್ ಮಾಡಿದ್ರು, ಮನೆಗೆ ಹೋಗ್ಬೇಕಂತೆ ಅಂತ ಹೇಳ್ಬಿಡು. ಮನೇಲಿ ಶಾಸ್ತ್ರ ಅದೇ ಕಣವ, ಅವ್ನು ಇಲ್ಲಿ ಇರ್ಬೇಕು. ಸರಿ, ಹೇಳ್ತೀನಿ ಸರ್. ಸರಿನವ. ಯಾರೇ ಕೇಳಿದ್ರು ಇದನ್ನೇ ಹೇಳ್ಬೇಕು. ರಾಮ್, ಸರ್ಜರಿ ಹೇಗಾಯ್ತು? ಯಾ, ಇಟ್ ವೆಂಟ್ ವೆಲ್ ಸ್ನೇಹ, ಎಲ್ಲ ಚೆನ್ನಾಗಾಯ್ತು. ಫೋನ್ ಕೊಡ್ತೀಯಾ? ನಮ್ಮ ಮನೆಗೆ ಹೋಗ್ತೀನಿ. ಫೋನಾ? ಚಾರ್ಜ್ ಖಾಲಿ ಆಗಿತ್ತು, ಅದಕ್ಕೆ ಚಾರ್ಜ್ ಇಟ್ಟಿದ್ದೀನಿ. ಹೇ, ಬರ್ತಾ ಫುಲ್ ಚಾರ್ಜ್ ಮಾಡಿದ್ನಲ್ಲ, ಹೇಗ್ ಖಾಲಿ ಆಯ್ತು? ಗೊತ್ತಿಲ್ಲ ರಾಮ್, ಖಾಲಿ ಆಗಿತ್ತು ಅದಕ್ಕೆ ಚಾರ್ಜ್ ಇಟ್ಟೆ. ಸರಿ, ಎಲ್ಲಿಟ್ಟಿದ್ಯಾ? ಕೆಳಗಡೆ ರಿಸೆಪ್ಷನ್ ಅಲ್ಲಿ ಇಟ್ಟಿದ್ದೀನಿ. ಸರಿ, ನಾಳೆ ಇಸ್ಕೊಂಡು ಮನೆಗೆ ಹೊರಡ್ತೀನಿ. ಬಾಯ್. ರಾಮ್, ನೀನ್ ಹೋಗ್ಬೇಡ. ಯಾಕೆ ಸ್ನೇಹ? ಅದು ಡ್ಯಾಡಿ ಏನೋ ನಿನ್ ಜೊತೆ ಅರ್ಜೆಂಟ್ ಆಗಿ ಮಾತಾಡ್ಬೇಕಿತ್ತಂತೆ. ನೀನ್ ಈಗ್ಲೇ ಅವ್ರ ಚೇಂಬರ್ಗೆ ಹೋಗ್ಬೇಕು. ಹೌದಾ? ಸರಿ, ನಾನು ಹೋಗಿ ಮಾತಾಡ್ತೀನಿ. ಹೇಳು ಮಗಳ. ಡ್ಯಾಡಿ, ನೀವು ನನ್ಗೆ ಅರ್ಜೆಂಟ್ ಆಗಿ ಒಂದು ಹೆಲ್ಪ್ ಮಾಡ್ಬೇಕು. ಏನಮ್ಮ ಅದು? ಡೋಂಟ್ ವರಿ ಮಗಳೇ, ಐ ವಿಲ್ ಮ್ಯಾನೇಜ್ ಹಿಮ್. ಐ ವಿಲ್ ಕೀಪ್ ಹಿಮ್ ಬಿಸಿ. ಅವನು ಇವತ್ತು ಮನೆಗೆ ಹೋಗಲ್ಲ. ಓಕೆ ಡ್ಯಾಡಿ.